ಸರ್ಕಾರಕ್ಕೆ, A1 ಆರೋಪಿ ತಹಶೀಲ್ದಾರ್ಗೆ, A1 ಆರೋಪಿ ತಹಶೀಲ್ದಾರ್ಗೆ, ರುದ್ರೇಶ್ ಶೆಟ್ಟರ್ ಅವರ ಆತ್ಮಹತ್ಯೆಗೆ ಕಾರಣನಾದ A1 ಆರೋಪಿ ತಹಶೀಲ್ದಾರನಿಗೆ ಅವರು ತಹಶೀಲ್ದಾರ್ ಕಚೇರಿ ಒಳಗೆ ಆತ್ಮಹತ್ಯೆಯನ್ನು ಮಾಡ್ತಾರೆ. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ, ಇನ್ನೂ ಅವ್ರ PM ರಿಪೋರ್ಟನ್ನು ಕೊಟ್ಟಿಲ್ಲ. ಎರಡನೇದು A1 ಆರೋಪಿ ತಹಶೀಲ್ದಾರ್. ಆ A1 ಆರೋಪಿ ಇದ್ರೂ ಕೂಡ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಮತ್ತು ಅಲ್ಲಿ ಜಾಮೀನು ತೊಗೊಂಬಂದು ಅದ ಇಲಾಖೆಗೆನ ಅದ ಕುರ್ಚಿ ಮ್ಯಾಗನ ಅಲ್ಲಿ ಅವ್ರು ಹೋಗಿ ಕೊಟ್ಟಿರ್ತಾರೆ A1 ಆರೋಪಿ. ನಮ್ಮದು ಆಗ್ರಹ ಏನದ, ಅವ್ರ ತಕ್ಷಣ ಅಮಾನತು ಮಾಡಬೇಕು ತಹಶೀಲ್ದಾರನ್ನ. A1 ಆರೋಪಿ ಇರೋದ್ರಿಂದ ನಮ್ಮದೊಂದು ಬೇಡಿಕೆ ಅದ, ಆಗ್ರಹ ಅದ. ನಾವು ಅದಕ್ಕೆ ಏನು ಉತ್ತರ ಹೇಳ್ತೀನಿ ಹೇಳಿ. ನಾವು ದುರದೃಷ್ಟವಶಾತ್ತು ಆಗಿರೋ ಇನ್ಸಿಡೆಂಟ್ ಏನಿದೆ ಅದರ ಮೇಲೆ ಸರ್ಕಾರಕ್ಕೆ ಡೀಟೇಲ್ ರಿಪೋರ್ಟ್ ಕಳಿಸಿದ್ದೀವಿ. ಆ ಸಂದರ್ಭ ಏನಿತ್ತು, ಏನೇನಾಗಿದೆ, ಪೊಲೀಸ್ ಎಂಕ್ವೈರಿ ಯಾವ ಹಂತದಲ್ಲಿದೆ, ಡೀಟೇಲ್ ಜಿಲ್ಲಾಧಿಕಾರಿಯಾಗಿ ನಾನು ಅದೇ ವಾರದಲ್ಲಿ ಯಾವಾಗ ಘಟನೆ ಆಯಿತು ಅದೇ ವಾರದಲ್ಲಿ ನಾನು ಸರ್ಕಾರಕ್ಕೆ ಡೀಟೇಲ್ ಮಾಹಿತಿಯನ್ನು ಕಳಿಸಿದ್ದೆ. ಈಗ ತಹಶೀಲ್ದಾರ್ ಅವರು ಆ್ಯಂಟಿಸಿಪೇಟ್ರಿ ಬೇಲ್ ಮೇಲೆ ಇದ್ದಾರೆ. ಸೊ ಅವರು ರಜೆ ಮೇಲೆ ಹೋದರು. ರಜೆ ಮುಗಿಸ್ಕೊಂಡು ವಾಪಸ್ ಬಂದು ಆ ಸೀಟ್ ಮೇಲೆ ಅವರು ವಾಪಸ್ ಕೂತ್ಕೊಂಡಿದ್ದಾರೆ. ಈಗ ನಾನು ಸರ್ಕಾರ ಜೊತೆ ಮಾತಾಡ್ತೀನಿ, ಅವರ ಅಭಿಪ್ರಾಯ ಕೇಳ್ತೀನಿ. ತಾವೀಗ ಏನು ಆಗ್ರಹ ಮಾಡಿದ್ದೀರಿ ಆ ಮನವಿ ಏನಿದೆ ಅವ್ರಿಗೂ ತೋರಿಸ್ತೀನಿ. ಸರ್ಕಾರ ಮಟ್ಟದಲ್ಲಿ ಒಂದು ನಿರ್ಧಾರ ಬೇಗ ತಗೊಳ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಅದು ನಿರ್ಧಾರ ತಗೊಂಡ ತಕ್ಷಣ ತಮಗೆ ನಾನು ಹೇಳ್ತೀನಿ. ಸರ್, ನಮ್ದು ರಿಕ್ವೆಸ್ಟ್ ಏನಂದ್ರೆ, ತಾವು ಜಿಲ್ಲಾ ಪ್ರಮುಖರ, ಜಿಲ್ಲಾ ಅಧಿಕಾರಿಗಳಿದ್ದೀರಿ, ನೀವು ಸರ್ಕಾರಕ್ಕೆ ವಿನಂತಿ ಮಾಡಬೇಕು. ಯಾರ ಮೇಲೆ ಆರೋಪಿ ಕೆಲಸಕ್ಕೆ ಅಂದ್ರೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ನೀವೇ ಕೇಳ್ಬೋದು ಅಂತ. ಜಿಲ್ಲಾಧಿಕಾರಿಯಾಗಿ ನಾನು ಯಾರನ್ನೂ ದೋಷಿ, ಆರೋಪಿ ಹಾಗೂ ಯಾರನ್ನೂ ನಾವು ಬಿಡಬೇಕನ್ನೋದು ನಿರ್ಧಾರ ನಾನು ಮಾಡಬಾರ್ದು. ನಾನೇ ಮಾಡಿಬಿಟ್ಟಿದ್ದೀನಂದರೆ ಅದು ಒಂದು ದೊಡ್ಡ ಅಪರಾಧ ಆಗುತ್ತೆ. ಅದರಿಂದ ನಾನು ನನ್ನ ಡೀಟೇಲ್ಡ್ ರಿಪೋರ್ಟ್ ಏನಿದೆ ಅದನ್ನು ನಾನು ಕಳಿಸಿದ್ದೀನಿ. ಬೇಕಂದರೆ ಅದರದ್ದು ಕಾಪಿ ತಮಗೆ ಕೊಡ್ತೀನಿ. ಆ ರಿಪೋರ್ಟ್ ಆಧಾರದಲ್ಲಿ ತಹಶೀಲ್ದಾರ್ ಅವರು ಗ್ರೂಪ್ ಬಿ ಆಫೀಸರ್ ಆಗ್ತಾರೆ. ಅವರಿಗೆ ಸ್ಥಳಾಂತರ ಮಾಡೋದು, ಸಸ್ಪೆಂಡ್ ಮಾಡೋ ಪವರ್ ಈಗ ಸರ್ಕಾರ ಮಟ್ಟದಲ್ಲಿ ಇರ್ತದೆ. ಸೊ ಅದು ಏನು ರೆಕಮೆಂಡೇಶನ್ ಕಳಿಸ್ಬೇಕು ಹಾಗೂ ಸರ್ಕಾರ ಮಟ್ಟದಲ್ಲಿ ಏನು ನಿರ್ಧಾರ ತಗೋಬೇಕು, ನನ್ನ ಪ್ರಕಾರ ಸರ್ಕಾರ ಬೇಗ ತಗೊಳ್ಳುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನನ್ನ ರಿಪೋರ್ಟ್ ಕಾಪಿ ಏನಿದೆ ಅದನ್ನು ತೆಗೆದುಕೊಂಡು ಸರ್, A1 ಆರೋಪಿ ತಹಶೀಲ್ದಾರ್ ಕಚೇರಿಗೆ ಮತ್ತೆ ಸರ್ಕಾರ ಎಷ್ಟು ಕೆಳಗೆ ಇರೋದಕ್ಕೆ ಅನ್ಸರ್ ಇದೆ. ಆರೋಪಿ ಜಿಲ್ಲಾಧಿಕಾರಿಯಾಗಿ ಪೊಲಿಟಿಕಲಿ ನಾನು ಕಮೆಂಟ್ ಮಾಡಲಿಕ್ಕೆ ಆಗಲ್ಲ. ಸರ್ಕಾರ ಬಗ್ಗೆ ನಾನು ಮಾತಾಡಲ್ಲ, ಜಿಲ್ಲಾಡಳಿತ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದೇ ದಿವಸ ನಾನು ಮೀಡಿಯಾದಲ್ಲಿ ಪ್ರೆಸ್ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ. ಅದೇ ದಿವಸ ನಾನು ಸಾಂತ್ವನ ಪ್ರಕಟ ಮಾಡಿದ್ದೀನಿ. ಅದೇ ದಿವಸ ನಾನು ರಿಪೋರ್ಟ್ ತರಿಸ್ಕೊಳ್ಳಿಕ್ಕೆ ನಾನು ಆದೇಶನೂ ಮಾಡಿದ್ದೀನಿ. ರಿಪೋರ್ಟ್ ಬಂದಿದೆ, ಅದರ ಮೇಲೆ ನನ್ನ ರಿಪೋರ್ಟ್ ಹಾಕಿ ನಾನು ಸರ್ಕಾರಕ್ಕೂ ಸಲ್ಲಿಸಿದ್ದೀನಿ. 10 ದಿವಸಗಳು ಸರ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ, ಒಂದು ವಾರದಾಗ ಆ ತಹಶೀಲ್ದಾರ್ ಅಮಾನತ್ ಮಾಡಲಿ ಅಂದ್ರೆ ಆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯಾಗಿ ಹೋರಾಟ ಮಾಡುವಂಥ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೊಂಡು ಸರ್ ಆ ಒಂದು ವಾರದಾಗ ತಾವು ಅದನ್ನ ಕ್ರಮವನ್ನು ನೀವು ಜರುಗಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಬೇಕು ಸರ್. 2 ಮನವಿ ಅದಾವ ಸರ್. ಒಂದು, ಬಸ್ ದರ ಏರಿಕೆಯನ್ನು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಅದನ್ನ ತಕ್ಷಣ ತಡೆ ಹಿಡಬೇಕು. ಎರಡನೇದು, ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು. ಮತ್ತು ರುದ್ರೇಶ್ ಶೆಟ್ಟರ್ ಸಾವಿಗೆ ಕಾರಣನಾದಂಥ ತಹಶೀಲ್ದಾರ್ ತಕ್ಷಣ ಅವ್ರನ್ನ ಅಮಾನತು ಮಾಡಬೇಕು. ಮತ್ತು ಈ ಘಟನೆಯಲ್ಲಿ ಭಾಗವಹಿಸಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕು. ಮತ್ತು ಪ್ರಿಯಾಂಕ್ ಖರ್ಗೆನೂ ರಾಜೀನಾಮೆ ಕೊಡಬೇಕಂತ ನಮ್ಮ ಸರ್ಕಾರಕ್ಕೆ ಆಗ್ರಹ. ಫಸ್ಟ್ 2 ಪಾಯಿಂಟ್ಸ್ಗೆ ನೋ ಕಮೆಂಟ್. 3rd ಪಾಯಿಂಟಿಗೆ ನಂದು ಜವಾಬ್ದಾರಿ ಬರುತ್ತೆ. ನಾನು 100% ನನ್ನ ಜವಾಬ್ದಾರಿ ಮನೆಯೊಳಗೆಲ್ಲ ಉಲ್ಲೇಖ ಅದ ಸರ್. ಉಲ್ಲೇಖ ಇದ್ರೆ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡಾಕತ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.